ಗೈಸ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅಕ್ಷತಾ. ಏನು ಪಾಂಡಿಚೇರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ನೋ ನಾನು ಇಂಟ್ರೋ ಭಾಳ ಲೇಟ್ ಶೂಟ್ ಮಾಡ್ಲಿಕ್ಕತ್ತೀನಿ, ಬಟ್ ನಾನು ಬರೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅದು ಇದು ಅಡ್ಡಾಡಕ್ಕೆ ನಾನು ಎಷ್ಟು ಬ್ಯುಸಿ ಆಗಿಬಿಟ್ಟೆ, ನಾನು ಲಿಟ್ರಲಿ ಫಾರ್ಗೆಟ್ ಮಾಡಿದೆ. ಸೊ ವೆಲ್ಕಮ್ ಟು ಪಾಂಡಿಚೇರಿ. ಇವತ್ತು ಡೇ 3 ಅದ, ಆಮೇಲೆ ಇವತ್ತು ಲಾಸ್ಟ್ ಡೇ ಅದ. ನಾನು ಇವತ್ತು ಚೆಕ್ಔಟು ಮಾಡ್ಬೇಕು. ನಾನು ರೆಡಿ ಅದು ಆಗಿ ಪೂರ್ತಿ ರೆಡಿ ಆಗೀನಿ. ಈಗ ನಾಷ್ಟಾದು ಮಾಡ್ಕೊಂಡು ನಾವು ನೆಕ್ಸ್ಟ್ ಸೆರೆನಿಟಿ ಬೀಚ್ ಹೋಗೋಣ. ನಾನು ಯಾವ್ದು ಹಾಸ್ಟೆಲ್ ಒಳಗೆ ಅದೀನಲ್ಲ, ಅಲ್ಲೇ ಹಾಸ್ಟೆಲ್ದವ್ರು ಹೇಳಿದ್ರು ಹೋಸ್ಟ್ ಇದು ಶ್ರೀ ರಂಗಮನಾರ್ ಕ್ಯಾಫೆ ಅಂತ ಐತಿ, ಇಲ್ಲೇ ಬ್ರೇಕ್ಫಾಸ್ಟ್ ಅದು ಭಾಳ ಚಲೋ ಇರ್ತದೆ ಅಂತ ಹೇಳಿದ್ರೆ. ಹೇ ಗಾಯ್ಸ್, ನಾನು ಈಗ ಸೆರೆನಿಟಿ ಬೀಚ್ ಬಂದಿದ್ದೀನಿ. ಆಮೇಲೆ ಆಲ್ಮೋಸ್ಟ್ 9 o'clock ಆಗೈತಿ ಈಗ. ಆಮೇಲೆ ಬೀಚು ಅಂತ ಪರಿ ಏನು ರಶ್ ಇಲ್ಲ. ಇಲ್ಲೆಲ್ಲ ಏನಂತಾರೆ, ಫಿಶಿಂಗ್ ಮಾಡೋರು, ಇಲ್ಲಿ ಲೋಕಲ್ ಫಿಶರ್ಸ್ ಏನಿರ್ತಾರಲ್ಲ ಅವ್ರು ಅದಾರ. ಆ್ಯಂಡ್ ಭಾಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ, ಇವತ್ತು 3rd March ಐತಿ. ಆಮೇಲೆ ಇವತ್ತು ನನ್ನ 3rd ಡೇ ಐತಿ ಪಾಂಡಿಚೇರಿ ಒಳಗೆ. ಬಟ್ 3rd March ಇನ್ ದ ಸೆನ್ಸ್ ಇವತ್ತು ನನ್ನ ಬರ್ಡೇ ಐತಿ. ಸೊ ಹ್ಯಾಪಿ ಬರ್ಡೇ ಟು ಮೀ. ಆಮೇಲೆ ಕಮೆಂಟ್ಸಾಗ ಎಲ್ಲರೂ ನನಗೆ ಪ್ಲೀಸ್ ವಿಶ್ ಮಾಡೋದು ಮರಿಬೇಡ್ರಿ. ಓಕೆ, ಐ ಥಿಂಕ್ ಇಲ್ಲಿ ನಾನು ಸೆರೆನಿಟಿ ಬೀಚ್ ಬಂದೀನಿ ಬೈ ದ ವೇ. ಆಮೇಲೆ ಭಾಳ ಚಲೋ ಐತಿ, ಸನಿ ಐತಿ, ಬಟ್ ಇಟ್ಸ್ ಗುಡ್, ಇಟ್ಸ್ ಗುಡ್. ನಾನು ನೋಡ್ತೀನಿ ಇಲ್ಲಿ ಏನಂತಾರೆ ಬೀಚ್ ಒಳಗಡೆ ಹೋಗ್ಲಿಕ್ಕೆ. ನಾನು ಆ್ಯಕ್ಚುಲಿ ಬಟ್ಟೆ ಅದೆಲ್ಲ ತೊಗೊಂಡು ಬಂದೀನಿ. ಸೊ ನೋಡಿ ಹೋಗು ನೋಡ್ರಿ. ಒಂದು ಪಬ್ಲಿಕ್ ವಾಶ್ರೂಮ್ ಸಿಕ್ಕೈತಿ ಅಲ್ಲಿ. ನಾನು ಆ್ಯಕ್ಚುಲಿ ಬರುವಾಗ ಬಟ್ಟೆ ತೊಗೊಂಡು ಬಂದಿದ್ದೆ. ಸೊ ಬಟ್ಟೆ ಅದು ಚೇಂಜ್ ಮಾಡ್ತೀನಿ. ಇದೆಲ್ಲ ಇದು ಫ್ಯಾನ್ಸಿ ಏನು ಇರೋಂಗಿಲ್ಲ. ನಾರ್ಮಲ್ ಬಟ್ಟೆ ಹಾಕೊಂಡು ನಾನು ಸ್ವಲ್ಪ ಬೀಚ್ ಒಳಗೆ ಕೂಡ್ತೀನಿ. ಅಲ್ಲಿ ಮೋಸ್ಟ್ಲಿ ನಾನು ಏನು ಫೋಟೋ ವೀಡಿಯೋ ತೊಗೊಳಕ್ಕೆ ಆಗಂಗಿಲ್ಲ. ನೋಡೋಣ ಎಷ್ಟು ಆಗ್ತದೆ ಮಾಡ್ತೀನಿ. ಬಟ್ ಈಗ ಫಸ್ಟ್ ಚೇಂಜ್ ಮಾಡ್ಬೇಕು. ಸೊ ಐ ಹ್ಯಾವ್ ಕಂಫರ್ಟೇಬಲಿ ಚೇಂಜ್ ಇನ್ ಟು ಮೈ ಕ್ಲೋತ್ಸ್. ಲೆಟ್ ಮಿ ಶೋ. ನಾನು ಪೂರಾ ಚೇಂಜ್ ಮಾಡೀನಿ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಚೇಂಜಿಂಗ್ ರೂಮ್ನೂ ಐತಿ. 20 rupees ಕೊಟ್ಟರೆ ನಿಮ್ಗೆ ಚೇಂಜ್ ಮಾಡ್ಲಿಕ್ಕೆ ಸಿಗತ್ತೆ. ಸೊ ಕ್ಲೀನ್ ಐತೆ ಸ್ಪೇಸ್. ಯು ಕ್ಯಾನ್ ಗೋ ಆ್ಯಂಡ್ ಚೇಂಜ್ ಇಫ್ ಯು ವಾಂಟ್. ಬಟ್ ಈಗ ಸ್ವಲ್ಪ ಬೀಚ್ ಅದು ಎಕ್ಸ್ಪ್ಲೋರ್ ಮಾಡೋಣ. ಐ ಆಮ್ ರಿಯಲಿ ಎಕ್ಸೈಟೆಡ್. Happy birthday to me! Yeah! Hey guys, I'm back. ನಾನು ಮತ್ತು ಪೂರ್ತಿ ಚೇಂಜ್ ಮಾಡ್ಕೊಂಡಿನಿ. ಚೇಂಜಿಂಗ್ ರೂಮ್ ಐತಿ, ಅಲ್ಲಿ ಬೇಕಂದ್ರೆ ಶವರ್ ಫೆಸಿಲಿಟಿನೂ ಐತಿ, ಎಲ್ಲ ಐತಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನನಗೆ ಬೀಚ್ ಮೇಲೆ 2 ಜನ ಹುಡುಗಿಯರು ಸಿಕ್ಕಾರ, ಫ್ರೆಂಡ್ಸ್ ಇನ್ ದ ಸೆನ್ಸ್ ಹಿಂಗೆ ಅವರು ನೋಡೋಣ ಅವ್ರ ಜೊತೆ ಅದೇ ಮಾಡ್ಕೋತ ಭಾಳ ತನಗಿದ್ವಿ. ಐ ಥಿಂಕ್ ಆಲ್ಮೋಸ್ಟ್ 1.5 hour ನಾನು ಅಲ್ಲಿ ಬೀಚ್ ಒಳಗಿದೆ. ಪೂರ್ತಿ ಭಾಳ ಮಜಾ ಬಂತು. ಈಗ ನಾನು ಭಾಳ ಹಸಿವಾಗೈತಿ. ನೋಡೋಣ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಹೋಗ್ಬೇಕಂತ ಐತಿ. ನೋಡೋಣ ಅದು ಓಪನ್ ಇತ್ತಂದ್ರೆ ಹೋಗೋಣ ಅಂತ. ಓಕೆ, ಸೊ ಹೇ ಗೈಸ್, ನಾನು ಊಟ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಒಬ್ಬರು ಫಾರಿನರ್ ಸಿಕ್ಕಿದ್ರೆ. ಅವ್ರೇನಂದ್ರೆ ಇಲ್ಲೊಂದು ಪ್ರೊಸೆಷನ್ ಐತಿ, ಅಂದರೆ ಇಲ್ಲಿದ್ದು ದೇವ್ರದ್ದು ಅದು ಎಲ್ಲ ಇವತ್ತೇನೋ ಸ್ಪೆಷಲ್ ಐತಿ, ಪ್ರೊಸೆಷನ್ ಐತಂತ. ಅಂದರೆ ಇಲ್ಲೊಂದು ಬೀಚ್ ಐತಿ, ವೈತಿಕುಲಂ ಬೀಚ್ ಅಂತ ಐತಿ. ಅದು ಬೀಚ್ ಒಳಗೆ ಇದು ಓವರಾಲ್ ಪಾಂಡಿಚೇರಿ ಒಳಗೆ ಎಷ್ಟೆಲ್ಲ ಇದು ದೇವ್ರ ಅದು ಎಲ್ಲ ಅದಾವಲ್ಲ, ದೇವ್ರ ಎಲ್ಲನೂ ದೇವ್ರ ಅದು ಗುಡಿಯಿಂದ ಕರ್ಕೊಂಡು ಬಂದ ಇಲ್ಲಿ ಬೀಚಿಗೆ ಕರ್ಕೊಂಡು ಬರ್ತಾರಂತವ್ರು. ಬೀಚಿಗೆ ಕರ್ಕೊಂಡು ಬಂದ ಒಂದು ಪ್ರೊಸೆಷನ್ ಮಾಡ್ತಾರೆ. ಪ್ರೊಸೆಷನ್ ಮಾಡಿ ಅದ್ರದ್ದು ಇವತ್ತು ಹಿಂಗೆ ಕೈಂಡ್ ಆಫ್ ಜಾತ್ರೆ ಏನೋ ಐತಿ. ಅದಕ್ಕೆ ಅದು ಸನಿತನ ನಾನು ಇಲ್ಲೇ ನೋಡಕ್ಕೆ ಬಂದೀನಿ. ಎಕ್ಸಾಕ್ಟ್ ಸ್ವಲ್ಪ ಹುಡ್ಕೋತ ಈ ಕಡೆ ಕೇಳ್ಕೊತ ಬಂದೀನಿ. ಎಕ್ಸಾಕ್ಟ್ ಬೀಚ್ ಮೇಲೆ ಅದೀನಿ. ಆಮೇಲೆ ಇಲ್ಲೆಲ್ಲ ಟೆಂಪಲ್ಸ್ ಅನ್ನತ್ತೀನಿ. ಎಲ್ಲ ದೇವ್ರಿಗೂ ಇಲ್ಲಿ ಬೀಚ್ ಮೇಲೆ ತಂದಿಟ್ಟಾರೋ ಅವ್ರಿಗೆ ತೋರಿಸ್ತೀನಿ. ಹಾಯ್ ಗೈಸ್, ಆ್ಯಕ್ಚುಲಿ ಲಾಸ್ಟ್ ಫ್ಯೂ ಕ್ಲಿಪ್ಸ್ ಒಳಗೆ ಏನಾಯ್ತು ಅಂತಂದ್ರೆ, ನಾನು ಅದು ವೈತಕುಲಂ ಬೀಚಿಗೆ ಹೋಗಿದ್ದೆಲ್ಲ, ಅಲ್ಲಿ ಹೋಗೋಣ ನಾನು ಒಂದು ಕಡೆ ಸ್ಕೂಟಿ ಪಾರ್ಕ್ ಮಾಡಿದೆ. ಓಕೆ, ಫಸ್ಟ್ ನಾನು ಒಂದು ಕಡೆ ಸ್ಕೂಟಿ ಪಾರ್ಕ್ ಮಾಡಿದೆ. ಸ್ಕೂಟಿ ಪಾರ್ಕ್ ಮಾಡ್ಕೊಂಡು ನನಗೇನು ಅನಿಸಿತ್ತು, ಓಕೆ ಐ ವಿಲ್ ಫೈಂಡ್ ದ ಸ್ಕೂಟಿ ಲೇಟರ್ ಆನ್ ಅನ್ಸುತ್ತೆ. ಎಲ್ಲ ಬೀಚ್ ಒಳಗಡೆ ಎಲ್ಲ ನೋಡ್ಕೊಂಡು ಬರ್ತೀನಿ. ಅದು ಪ್ರೊಸೆಷನ್ ಏನೇನು ನಡೆದಿತ್ತಲ್ಲ ಅದೆಲ್ಲ ನೋಡ್ಕೊಂಡು ವಾಪಸ್ ನಾನು ಸ್ಕೂಟಿ ತೊಗೊಂಡು ಕ್ಯಾಫೆಗೆ ಹೋಗ್ಬೇಕಂತ ಇಷ್ಟು ನನ್ನ ಪ್ಲಾನ್ ಇತ್ತು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ನನಗೆ ಗೊತ್ತಿರಲಿಲ್ಲ. ಅಂದರೆ ಹಿಂಗೆ ಒಳಗೆಲ್ಲ ಲೇನ್ಸ್ ಅದಾವ, ಇದು ಅದಾವ ಅದೇನೋ ನನಗೆ ಐಡಿಯಾ ಇರಲಿಲ್ಲ. ಅದಕ್ಕೆ ನಾನು
ಸ್ಕೂಟಿ ಅಲ್ಲೇ ಒಂದು ಕಡೆ ಪಾರ್ಕ್ ಮಾಡಿ ಆಮೇಲೆ ಅದ್ರದ್ದನ್ನ ಅಟ್ಲೀಸ್ಟ್ ಗೂಗಲ್ ಮ್ಯಾಪ್ ಒಳಗೆ ಅದು ಲೊಕೇಶನಾರೇ ನನಗೆ ಸೆಂಡ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಅದು ನನಗೆ ಯೂಸ್ ಆಗ್ತಿತ್ತು. ಅದು ನಾನು ಸೆಂಡ್ ಮಾಡ್ಕೊಂಡಿಲ್ಲ, ಫುಲ್ ಕಾನ್ಫಿಡೆನ್ಸ್ನಾಗ ಹಾಗೆ ಮುಂದೆ ಹೋಗ್ಬಿಟ್ಟಿನಿ. ಆಮೇಲೆ ಅಲ್ಲಿ ಒಳಗೆ ಹೋಗೋಣ ಫುಲ್ ಎಲ್ಲ ಲೇನ್ಸ್ ಎಲ್ಲ ಗಲಿಗಳು ನೀವು ಕ್ಲಿಪ್ಸ್ ಒಳಗೆ ಅದೆಲ್ಲ ನೋಡಿರ್ಬೋದು. ಎಷ್ಟು ಗದ್ದಲ ಆಯ್ತು, ನಾನು ಆ್ಯಕ್ಚುಲಿ ಇಮ್ಯಾಜಿನ್ ಮಾಡಿದ್ದಿಲ್ಲ ಇಷ್ಟು ಗದ್ದಲ ಇಷ್ಟು ರಶ್ ಇರ್ತದಂತ ನಾನು. ಸೊ ನಾನು ಅವರಿಬ್ಬರು ಅಲ್ಲಿ ಬೀಚ್ ಒಳಗೆ ಸೆರೆನಿಟಿ ಬೀಚ್ ಒಳಗೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರಲ್ಲ, ಅವರು ಅಲ್ಲೇ ಬಂದಿದ್ರು. ನಾವೆಲ್ಲರೂ ಪ್ರೊಸೆಷನ್ ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ವಾಪಸ್ ರಿಟರ್ನ್ ಈಗ ಆ ಕಡೆ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಹೋಗ್ಬೇಕಂತ ಮಾಡೋಣ. ಅದು ಲೇನೇ ನನಗೆ ಸಿಗಾಕತ್ತಿಲ್ಲ, ಫುಲ್ ಪ್ಯಾನಿಕ್ ಮೊಂಡಾಗ ಆಯ್ತು. ಆಮೇಲೆ ಅವರು ಇಬ್ಬರು ಫ್ರೆಂಡ್ಸ್ ಎಲ್ಲರೂ ನಾವು ಹುಡ್ಕ್ಯಾಡಕತ್ತಿದ್ವಿ ಸ್ಕೂಟಿ ಆ ಲೇನ ಏನು ಲಾಸ್ಟ್ ಮ್ಯಾಪ್ ಲೊಕೇಶನ್ ಒಳಗೆ ಏನಿತ್ತು, ನಾ ಎಲ್ಲಿ ಲಾಸ್ಟ್ ಲೈವ್ ಲೊಕೇಶನ್ ಅಂದು ಎಲ್ಲಿತ್ತು, ಟೈಮ್ ಲೈನ್ ಎಲ್ಲ ಚೆಕ್ ಮಾಡಿದ್ವಿ, ನಮಗೆಲ್ಲೂ ಏನೂ ಸಿಗಲಿಲ್ಲ. ಎಲ್ಲ ಫುಲ್ ಪ್ರಾಬ್ಲಮ್ ಆಯಿತು. ಆಮೇಲೆ ಲೋಕಲ್ದವ್ರಿಗೂ ಎಲ್ಲರಿಗೂ ಕೇಳಿದ್ವಿ, ಏನೇನೋ ಆಯ್ತು, ನನಗೆ ಹೊಟ್ಟೆ ಸಿಕ್ಕೇ ಇಲ್ಲ. ಓಕೆ, ಆಮೇಲೆ 1 ಅವರ್ ಮ್ಯಾಲಾಗಿತ್ತು. ಅದಕ್ಕೆ ನಾನು ಅವ್ರಿಗೇನಂದೆ, ಅವ್ರದ್ದು ಇಬ್ಬರದು ಅವತ್ತಿನ ದಿನಾನೇ ಬಸ್ ಇತ್ತು, ನಂದು ಅವತ್ತಿನ ದಿನಾನೇ ಬಸ್ ಇತ್ತು. ಸಂಜೆ 5ಕ್ಕೇನೋ ಬಸ್ ಇತ್ತು, ನಂದು 5:05 ಬಸ್ ಇತ್ತು. ಆಮೇಲೆ ಆಲ್ರೆಡಿ 2 ಆಗಿತ್ತಲ್ಲಿ ಇದೆಲ್ಲ ಹುಡುಕಾಡೋದ್ರೊಳಗೆ. ಅದಕ್ಕೆ ನಾನು ಅವ್ರಿಗೆ ಏನಂದೆ, ನೀವು ಹೋಗಿಬಿಡ್ರಿ, ನನ್ನ ಹುಡ್ಕಾಡ್ಕೋತೀನಿ, ಸುಮ್ಮನೆ ನನ್ನ ಸಂಬಂಧ ಯಾಕೆ ಪಾಪ ಅವ್ರದ್ದು ಟೈಮ್ ವೇಸ್ಟ್ ಆಗ್ಬೇಕಂತ ನಾನು ಅವ್ರಿಗೆ ಹೋಗಂತಂದೆ. ಅವ್ರು ಹೋದ್ರು. ಆಮೇಲೆ ನಾ ಫುಲ್ ಪ್ಯಾನಿಕ್ಕಾಗಿ ನಾ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಹಸ್ಬೆಂಡಿಗೂ ಫೋನ್ ಹಚ್ಚಿದೆ, ಹಿಂಗೆ ಆಗೈತಿ, ನಂಗೆ ಏನೂ ಸಿಗಾಕತ್ತಿಲ್ಲ. ಅವ್ರು ಆ್ಯಕ್ಚುಲಿ ಆಫೀಸ್ ಒಳಗಿದ್ರು, ಅವ್ರದ್ದು ಆಫೀಸ್ ಒಳಗೆ ಫೋನ್ ಇಲ್ಲಿ ಇರಲಿಲ್ಲ. ಅದಕ್ಕೆ ಅವ್ರು ಫೋನ್ ತೊಗೊಂಡು ಹೋಗಿದ್ದಿಲ್ಲ. ಒಂದು 5 ಮಿನಿಟ್ಸ್ ಏನೋ ಅವ್ರದ್ದು ಆಫೀಸ್ ಲ್ಯಾಂಡ್ಲೈನಿಗೆ ಫೋನ್ ಹಚ್ಚಿ ಅದೆಲ್ಲ ಹೇಳಿದೆ, ಹಿಂಗೆ ಆಗೈತೆ ಅಂತ. ಅವ್ರೇನೋ ಸಂಭವ ಟ್ರೈ ಟು ಹೆಲ್ಪ್ ಮೀ, ಬಟ್ ಅದು ಏನೋ ಆಗಿಲ್ಲ, ನನಗೇನೋ ಸ್ಕೂಟಿ ಸಿಗಾಕತ್ತಿದ್ದಿಲ್ಲ. ಆಮೇಲೆ ನಾನು ಫೈನಲಿ ಒಬ್ಬರು ಲೋಕಲ್ ನನ್ನ ತಲೆಗೆ ಏನು ಬತ್ತ, ನನಗದು ಯಾವ್ದು ಲೇನ್ ಐತಲ್ಲ, ಅಂದರೆ ಸೆರೆನಿಟಿ ಬೀಚ್ ಇಂತ್ರ ಅದು ನಮ್ದು ಇದು ವೈತಕುಪ್ಪಲಂ ಬೀಚ್ ಏನಿತ್ತಲ್ಲ ಎಲ್ಲಿ ಪಾರ್ಕ್ ಮಾಡಿನಲ್ಲ, ಅದು ರೋಡ್ ನಂಗೆ ನೆನಪಿತ್ತು. ಓಕೆ, ಅದಕ್ಕೆ ನನ್ನ ತಲೆಗೆ ಏನು ನೋಡುತ್ತೆ, ನಾ ಮತ್ತೆ ಅಂದ್ರೆ ಅದು ಲೇನಿಗೆ ನಾ ಹೋದೆ ಅಂತಂದ್ರೆ ನನಗದು ಸ್ಕೂಟಿ ಸಿಕ್ತೈತೆ ಅಂತ ಹಿಂಗಿತ್ತು ನನಗೆ. ಆಮೇಲೆ ಅಲ್ಲಿ ಒಬ್ಬರು ಅಣ್ಣ ಇದ್ರು, ಅವರಿಗೆ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾ ಫುಲ್ ಎಲ್ಲ ನನ್ನ ಕಣ್ಣೆಲ್ಲ ಹಿಂಗೆಲ್ಲ ಕಂಪಾಗಿದ್ದು ಫುಲ್ ಹತ್ತು ಮಾಡಿ ಎಲ್ಲ ಇದು ಆಗಿತ್ತು, ನಂಗೆ ಸಿಗಾಕತ್ತಿದ್ದಿಲ್ಲ ಅಂತ ನಾನು. ಆಮೇಲೆ ಅವ್ರಿಗೆ ಹೇಳಿದೆ ಹಿಂಗೆ ಆಗೈತಿ ಹಂಗೆ ಆಗೈತಿ ಅಂತ ನಾನು. ಸಂಭವ ಐ ಜಸ್ಟ್ ಟ್ರಸ್ಟೆಡ್ ದ್ಯಾಟ್ ಗಾಯ್. ಆಮೇಲೆ ಅವರು ನನ್ನ ಜೊತೆ ಹುಡುಕಾಡ್ಕತ್ರ ಒಂದು ಹಾಫ್ ಆನ್ ಅವರ್ ಸಿಗಲಿಲ್ಲ. ಆಮೇಲೆ ಆಮೇಲೆ ನಾ ಅವ್ರಿಗೆ ಏನು ಹೇಳಿದೆ, ಫಸ್ಟ್ ಅಂದರೆ ನಾವು ಯಾವ ಲೊಕೇಶನ್ ಒಳಗೆ ಅದೆಯಲ್ಲ ಅಲ್ಲಿಂದ ಸೆರೆನಿಟಿ ಬೀಚ್ ವಾಪಸ್ ಹೋಗೋದು. ಆಮೇಲೆ ಸೆರೆನಿಟಿ ಬೀಚಿಂದ ಗೂಗಲ್ ಮ್ಯಾಪ್ನಾಗ ಮತ್ತು ಈ ಬೀಚಿನ ಲೊಕೇಶನ್ ಹಾಕ್ಕೊಂಡು ಅದು ಆನ್ ದ ವೇ ನಾವು ಏನು ಬರ್ತೀವಲ್ಲ ನನಗೆ ಪಕ್ಕ ಗೊತ್ತೈತಿ ಅಲ್ಲಿ ಸಿಗ್ತದಂತ ನಾನು ಹಿಂಗೆ ಮಾಡೋಣ. ಫೈನಲಿ ಅವರು ಅಗ್ರಿ ಮಾಡಿದ್ರೆ ಏನೋ. ಆಮೇಲೆ ನಾ ಅವ್ರ ಜೊತೆ ಅವ್ರು ಬೈಕ್ ಮೇಲೆ ಕೂತು ಅಲ್ಲಿ ಬೀಚಿಗೆ ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ. ಅಲ್ಲಿಂದ ಮತ್ತೆ ವಾಪಸ್ ಲೊಕೇಶನ್ ಹಾಕೊಂಡು ಬರೋಣ. ಅದು ನಂಗೆ ರೋಡ್ ಸಿಗೋಣ ನನಗೆ ಸ್ಕೂಟಿನೂ ಈಸಿಲಿ ಸಿಕ್ಬಿಡುತ್ತೆ. ಯಪ್ಪ ಇಷ್ಟೆಲ್ಲ ಗದ್ದಲ ಇದೆ. ಆಮೇಲೆ ನನ್ನ ಕಡೆ ಒಂದು 400-500 ರುಪೀಸ್ ಇದ್ದು ನಾ ಅವ್ರಿಗೆ ಕೊಟ್ಟೆ, ಇಲ್ಲ ಅಣ್ಣ ನೀವು ತೊಗೋರಿ, ನೀವು ಹೆಲ್ಪ್ ಮಾಡಿರಿ ಹಂಗೆ ಅಂತ ನಾನು ಹಿಂಗೆಲ್ಲ ಆಯ್ತು. ಅವ್ರು ಬೇಡ ಅನ್ನಕತ್ತಿದ್ರೆ, ಬಟ್ ಐ ಇನ್ಸಿಸ್ಟೆಡ್. ಬಟ್ ಹೆಂಗೋ ಆಗಿ ನಂಗೆ ಅದು ಏನಂತಾರೆ ಹಿಂಗೆ ಇದೆಲ್ಲ ಗದ್ದಲೊಳಗಪ್ಪ ಫೈನಲಿ ದೇವ್ ಮನಸ್ಸು ಸಿಕ್ಕ್ಯಾರ ಅಂತ ಹಿಂಗೆ ಅನ್ನಿಸ್ಬಿಡ್ತು ನನಗೆ. ಇಷ್ಟೆಲ್ಲ ಆಯ್ತು. ಆಮೇಲೆ ಈಗ ನಾ ರೂಮಿಗೆ ಹೋಗ್ಬೇಕಿಲ್ಲ, ಹೋಗಲಿ ನಾನು ರೂಮಿಗೆ. ಅದು ಸ್ಕೂಟಿನ ತೊಗೊಂಡೆ ಮತ್ತು ಸರ್ಕಸ್ ಮಾಡ್ಕೊಂಡು ಅವ್ರು ಇಬ್ಬರು ಏನು ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಹೋಗಿದ್ರು. ಅವ್ರಿಗೆ ಫೋನ್ ಮಾಡಿದೆ, ಓಕೆ ಆರ್ ಯು ಸ್ಟಿಲ್ ಏನು ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಅಂದಾನ, ಹಾಂ ನಾವು ಇಲ್ಲೇ ಅದೀವಿ ಅಂತ ನಾನು. ಆಮೇಲೆ ಮತ್ತೆ ನಾ ಅವ್ರ ಜೊತೆ ಅವರು ಆ್ಯಕ್ಚುಲಿ ಒಂದು 4-5 ಸತಿ ಆಲ್ರೆಡಿ ಫೋನ್ ಮಾಡಿದ್ರು, ಅಕ್ಕ ಸಿಕ್ಕೇತೇನೆ ಸ್ಕೂಟಿ ಸಿಕ್ಕೇತೇನೆ ಅಂತ. ಅವ್ರಿಗೂ ಟೆನ್ಷನ್ ಆಗಿತ್ತು ಪಾಪ. ಆಮೇಲೆ ಮತ್ತೆ ನಾವು 3 ಜನ ಅಲ್ಲಿ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಹೋಗಿ ಅಲ್ಲಿ ತಿಂದು ಮಾಡಿ ಆಮೇಲೆ ನಾನು ಬಸ್ ಹತ್ತಿದೆ. ಸೊ ದಿಸ್ ವಾಸ್ ದ ಸ್ಟೋರಿ. ಬಟ್ ಫುಲ್ ಆನ್ ಪ್ಯಾನಿಕ್ ಆಗಿದೆ ನನಗೆ ಅದು ಮ್ಯಾಪ್ ಲೊಕೇಶನ್ ಸಂಬಂಧ ಇಷ್ಟೆಲ್ಲ ಗದ್ದಲ ಆಗಿತ್ತು. ಬಟ್ ಇಟ್ ವಾಸ್ ಹೊರಿಬಲ್ ಎಕ್ಸ್ಪೀರಿಯನ್ಸ್ ಆಯ್ತದ. ನಾನು ಲೊಕೇಶನ್ ಹಾಕಬೇಕಾಗಿತ್ತು. ಅದು ಬೀಚಿಂದ ಏನು ದೇವ್ರದ್ದೇನು ಪ್ರೊಸೆಷನ್ ಐತಲ್ಲ ಇಯರ್ಲಿ 1 ಸತಿ ಅಷ್ಟೇ ಆಗ್ತದಂಥದ್ದು. ಆಮೇಲೆ ಅವತ್ತಿನ ದಿನಾನೇ ನನ್ನ ಬರ್ಡೇ ದಿನಾನೇ ಅದು ಇತ್ತು. ನನಗೆ ಹಂಗಿತ್ತು, ಓಕೆ ದೇವ್ರು ನನಗೆ ಕರೀಲಿಕ್ಕತ್ತಾರ, ಬರ್ಡೇಗೆ ಐತಿ, ಬಾ ಆಶೀರ್ವಾದ ತೊಗೊಂಡು ಹೋಗಂತ ನಾನು ಹಿಂಗೆ ಇದ್ರಾಗ ಹೋಗಿನಿ. ಇಷ್ಟೆಲ್ಲ ಗದ್ದಲ ಆಯ್ತಾ. ಆಮೇಲೆ ಮತ್ತೆ ದೇವ್ರಿಗೂ ನಾ ಹೇಳಕತ್ತಿದ್ದೆ ಆನ್ ದ ವೇ, ನಾನು ನಿನ್ನ ಸಂಬಂಧ ಬಂದೀನಿ, ನೀನು ನನಗೆ ಸ್ಕೂಟಿ ಹುಡುಕೊಡು, ನಂಗೆ ಗೊತ್ತಿಲ್ಲ ಅಂತ ಹಿಂಗೆಲ್ಲ ತಲೆಗೆ ಓಡಾಕತ್ತಿತ್ತು ನನಗೆ. ಬಟ್ ಸಂಭವ ನನಗೆ ಸ್ಕೂಟಿ ಸಿಕ್ತಾ. ಸೊ ಇಷ್ಟಿತ್ತು ನನ್ನ ಸ್ಟೋರಿ. ಐ ಥಿಂಕ್ ಲಾಂಗ್ ಬ್ರೇಕ್ ಆಯ್ತು, ಯಾಕಂದ್ರೆ ಭಾಳ ಗದ್ದಲ ಆಗ್ಬಿಡ್ತಾವೆ. ಯಾಕಂದರೆ ನಾನು ಸ್ಕೂಟಿಯಲ್ಲಿ ಎಲ್ಲೋ ಜಾತ್ರೆ ಒಳಗೆ ಎಲ್ಲೋ ಹಚ್ಚಿಬಿಟ್ಟಿನಿ, ನಂಗೆ ಎಲ್ಲೆಲ್ಲಿ ಸಿಗಾಕತ್ತಿದ್ದಿಲ್ಲ, ನಂಗೆ ಸಿಕ್ತಾ. ಬಟ್ ಫೈನಲಿ ಈಗ ಅವ್ರು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ ಬೀಚ್ನಾಗ, ಅವರು ಮತ್ತು ನಾನು ಇಲ್ಲಿ ಬ್ರೆಡ್ ಆ್ಯಂಡ್ ಚಾಕ್ಲೇಟಿಗೆ ಬಂದಿದ್ದು ಭಾಳ ಫೇಮಸ್ ಐತಿ. ನಿನ್ನೆ ಆ್ಯಕ್ಚುಲಿ ನಾನು ಆರೋಬಿಲ್ ಒಳಗೆ ಹೋಗಕ್ಕೆ ನೋಡಿದ್ದೆ, ಅಲ್ಲಿ ಕ್ಲೋಸ್ಡ್ ಇತ್ತು. ಅದಕ್ಕೆ ಇವತ್ತು ಇಲ್ಲೇ ಲಂಚ್ ಎಲ್ಲ ಆಗ್ಬಿಡ್ತೈತಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ಏನೇನೋ ಒಂದು 2-3 ಐಟಮ್ ಆರ್ಡರ್ ಮಾಡಿದ್ದೀವಿ. ಇದು ಮೀರೆ, ದಿಸ್ ಇಸ್ ದ ಮೇಸ್ ಪ್ಲ್ಯಾಟರ್. ಆಮೇಲೆ ಇದು ಟ್ರಾಪಿಕಲ್ ಸ್ಮೂದಿ ಆ್ಯಂಡ್ ದೀಸ್ ಆರ್ ದ 2 ಟೋಸ್ಟ್. ಸೊ ದಿಸ್ ಇಸ್ ವಾಟ್ ಐ ಆಮ್ ಹ್ಯಾವಿಂಗ್. ನಾನು ಆಮೇಲೆ ನನ್ನ ಜೊತೆ ಇಬ್ಬರು ಜನ ಫ್ರೆಂಡ್ಸ್ ಇದ್ರಲ್ಲ, ನಾವು ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಹೋಗಿದ್ವಿ. ಅಲ್ಲಿ ಮಸ್ತ್ ನಮ್ದು ಬ್ರಂಚ್ ಆಯ್ತು, ಚಲೋ ಆಯ್ತು. ಅಲ್ಲಿ ಹೋಗಿದ್ವಿ. ಇಟ್ಸ್ ಅ ಗುಡ್ ಪ್ಲೇಸ್, ಅಲ್ಲಿ ಡೆಫಿನೆಟ್ಲಿ ರಿಕಮೆಂಡ್. ಆಮೇಲೆ ಐ ಥಿಂಕ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಆಮೇಲೆ ನಾನು ಎಕ್ಸಾಕ್ಟ್ಲಿ ಮನುಕುಲ ವಿನಾಯಗಾರ ದೇವಸ್ಥಾನನೇ ಲಾಸ್ಟ್ ಒಂದ್ಸತಿ ಕಾಲು ಬಿದ್ದು ಹೋಗೋಕೆ ಸ್ಕೂಟಿ ಸಿಕ್ತು, ಚಲೋ ಆಯ್ತು. ಆಮೇಲೆ ನಂದು ಈಗ ಬಸ್ 5ಕ್ಕೆ ಅದ. ಸೊ ಐ ರಿಯಲಿ ಹ್ಯಾವ್ ಟು ರಶ್. ಬಟ್ ನಾನು ಅದು ಫ್ರಿಜ್ ಮ್ಯಾಗ್ನೆಟ್ ತೊಗೊಳ್ಳಿಲ್ಲ, ಅದಕ್ಕೆ ನಾನು ಒಂದು ಸ್ಟಾಪ್ ಮಾಡತ್ತೀನಿ ಇಲ್ಲಿ. ಅದು ತೊಗೊಂಡು ಹೋಗ್ಬಿಡ್ತೀನಿ ರೂಮಿಗೆ. ಹಾಯ್ ಗೈಸ್, ಸೊ ನಾನು ಕ್ಯಾಬ್ ಏನು ಬುಕ್ ಮಾಡಿದ್ನಲ್ಲ, ಅವರು ಆ್ಯಕ್ಚುಲಿ ನನಗೆ ಬಿಡ್ಲಿಕ್ಕತ್ತಾರ. ಆಮೇಲೆ ಈಗ ನನಗೆ
ಸ್ಕೂಟಿಗೂ GPS ಟ್ರ್ಯಾಕರ್ ಇರ್ತದಂತ. ನಾವು ಹುಚ್ಚರಂಗೆ ಆಲ್ಮೋಸ್ಟ್ 1.5-2 ತಾಸು ಅಲ್ಲಿ ಹುಡುಕಾಡ್ಕೊ ಹೋದ ಜಾತ್ರೆನಾಗ ಫುಲ್ ಪ್ಯಾನಿಕ್ ಆಗಿಬಿಟ್ಟಿದೆ. ನನಗೆ ಗೊತ್ತಿತ್ತಂದ್ರೆ ನಾನು ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡ್ತಿದ್ದೆ. ಬಟ್ ಎನಿವೆ ಚಲೋ ಆಯ್ತಾ ಟ್ರಿಪ್. ಏನಂತಾರೆ ಟ್ರಿಪ್ ಹೈಲೈಟ್ ಶೇರ್ ಮಾಡಲಿಕ್ಕೆ ಕಾಲ್ ಮಾಡಿದೆ. ನಂದು ಲೈಕ್ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ಟ್ರಿಪ್ ಏನಿತ್ತಂದ್ರೆ, ನಾನು ಆಮೇಲೆ ನನ್ನ ರೂಮ್ಮೇಟ್ ನಿನ್ನೆ ನ್ಯೂ ಸ್ಯಾಂಡ್ ಬೀಚ್ ಹತ್ರ ಹೋಗಿ ನೈಟ್ ಕೂತಿದ್ವಲ್ಲ, 1-2 ತಾಸು ಅಲ್ಲಿ ಮಾತಾಡ್ಕೋತೇನೆ ಕೂತಿದ್ದೆ. ದ್ಯಾಟ್ ವಾಸ್ ದ ಹೈಲೈಟ್. ಆ್ಯಂಡ್ ಒನ್ ಥಿಂಗ್ ಲೈಕ್ ವಿಚ್ ಐ ಆಮ್ ಪ್ರೌಡ್ ಆಫ್, ಲೈಕ್ ಫಸ್ಟ್ ಟೈಮ್ ನಾನು ಹಿಂಗೆ ಸೋಲೋ ಬಂದಿದ್ದೆ. ಆಮೇಲೆ ಸೇಫ್ಟಿ ವೈಸ್ ನಂಗೆ ಸ್ವಲ್ಪ ರಿಸ್ಕ್ ಅನಿಸಿತ್ತು. ಬಟ್ ಆಮೇಲೆ ಇಲ್ಲಿ ಬರೋಣ ಐ ಮ್ಯಾನೇಜ್ ಓಕೆ. ಆ್ಯಂಡ್ ಸ್ಕೂಟಿ ಅದು ಎಲ್ಲ ನಾನು ಅಲ್ಲಿ ಬೆಂಗಳೂರೊಳಗೆ ಹಿಂಗೆ ಹೊಡಂಗಿಲ್ಲ, ಎಂದೂ ಹೊಡಂಗಿಲ್ಲ. ಯಾಕಂದ್ರೆ ನನ್ನ ಹಸ್ಬೆಂಡ್ ಇರ್ತಾರೆ, ಅದಕ್ಕೆ ಅವ್ರ ಜೊತೆ ಎಲ್ಲ ಕಡೆ ಮ್ಯಾಗ್ನೆಟ್ ಗತೆ ಚಿಪ್ ಕಟ್ಕೊಂಡು ಅಡ್ಡಾಡ್ತಿರ್ತೀನಿ ಅವನಿಗೆ. ಅದಕ್ಕೆ ಇಲ್ಲಿ ಬರೋಣ ನನಗೆ ಏನು ಹೇಳಿಕತ್ತಿದ್ದೆ, ಇಲ್ಲಿ ಬರೋಣ ಐತಲ್ಲ ಹಿಂಗೆ ಸ್ಕೂಟಿ ರೆಂಟ್ ಮಾಡ್ಕೊಂಡು ಮ್ಯಾಪ್ನ ಸ್ವಲ್ಪ ಭಾಳ ಹಿಂಗೆ ಏನಂತ ರೂಟ್ಸ್ ಅದು ಎಲ್ಲ ನನಗೆ ಹಿಂಗೆ ಪ್ರಾಪರ್ ಗೊತ್ತಾಗಂಗಿಲ್ಲ. ಸೊ ಮ್ಯಾಪ್ ಅದು ಹಾಕೊಂಡು ನಾನು ಹಿಂಗೆ ಎಲ್ಲ ಕಡೆ ಹೋಗಿನಿ, ಆರೋವಿಲ್ ಅಡ್ಡಾಡೀನಿ, ಮತ್ತು ಭಾಳಷ್ಟು ಪ್ಲೇಸಸ್ ಅಡ್ಡಾಡೀನಿ. ಸೊ ಎವ್ರಿಥಿಂಗ್ ಈಸ್ ಕವರ್ಡ್ ಇನ್ ದ ಬ್ಲಾಗ್ಸ್. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್. ಆಮೇಲೆ ಹಿಂಗೆ ಐ ಥಿಂಕ್ ಟೇಬಲ್ ಫಾರ್ ಒನ್ ಸೌಂಡೆಡ್ so good and so peaceful. If I would recommend anyone to come solo in Pondicherry, definitely yes. And if I would go again, yes, maybe yes, if I have time and bandwidth. So I will see. But this was it for the Pondicherry vlogs. So see you all. See you. Bye bye.